ಕ್ಷೇತ್ರಗಳು. ಒಂದು ಸರ್ವಾತ್ಮಕ ಬೆಳವಣಿಗೆ ಆಗಬೇಕಂದ್ರೆ 5 ಹಂತಗಳು ಚೆನ್ನಾಗಿರಬೇಕು. ಇದು ಮುಂದೆ ಬೆಳವಣಿಗೆ ಬ್ರೈನ್ ಡೆವಲಪ್ಮೆಂಟ್ ಯಾವ ವರ್ಷಗಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಮಕ್ಕಳದು ಏಜ್ ಬರ್ತ್ ಟೈಮಲ್ಲಿ ನಮ್ಮದು ಬ್ರೈನ್ 25%, ಆಮೇಲೆ 1 year ಅಷ್ಟೊತ್ತಿಗೆ 3 yearsಗೆ 85%, 5 years ಅಷ್ಟಿಗೆ 92% ಬ್ರೈನ್ ಡೆವಲಪ್ಮೆಂಟ್ ಆಗಿದೆ. ಈ ಶಾರ್ಟ್ ಇಟ್ಕೋಬೇಕು. ಸೌಂಡ್ ಕಮ್ ಮಕ್ಕಳು ತನಗೆ ಬಾತ್ರೂಮ್ಗೆ ಹೋಗೋದು, ಟಾಯ್ಲೆಟ್ ಹೋಗೋದು, ಬ್ರಷ್ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಗುಂಡಿ ಹಾಕ್ಕೊಳ್ಳೋದು. ರಾಮಕುಮಾರಿ ಆರ್ಡ್ರ್ ಮಕ್ಕಳಿಗೆ ಬರ್ಸ್ಬೇಕಾಗುತ್ತೆ, ಮುಂಚಿನ ಬರ್ಸೋದು ವೀಕ್ ಆಗುತ್ತೆ. ಸ್ಟಾಲಕ್ಕ ಭಾಷಾ ಬೆಳವಣಿಗೆ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಪ್ಯಾರೆಂಟ್ಸ್ಗೆ. ಕಥೆಗಳು ಹೇಳುವ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಪ್ಯಾರೆಂಟ್ಸ್ಗೆ. ಪಸ ಇರುವುದು ಈ ಥರ ಭೌತಿಕ ಬೆಳವಣಿಗೆ ಮಕ್ಕಳಿಗೆ ಇದು ವಿಂಗಡಣೆ ಮಾಡೋದು ಕಲರ್, ಯಾವ ಕಲರ್ ಯಾವ ಬೋನಲ್ಲಿ ಹಾಕ್ಬೇಕು ಮತ್ತು ಇದರಲ್ಲೂ ಕಲರ್ ಚಾಯ್ಸ್ ಮಾಡಿ ಇದರಲ್ಲಿ ಮಕ್ಕಳು ಕರೆಕ್ಟ್ ಆದ ಕಲರಲ್ಲಿ ಹಾಕ್ಬೇಕು. ಇವಾಗ ಬೆಳವಣಿಗೆ ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ಭೌತಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸ್ಪರ್ಶ ಸಂಬಂಧಿಸೋದು, ಮ್ಯಾಚ್ ಮಾಡೋದು, ಇದರಿಂದ ತುಂಬ ಚೆನ್ನಾಗಿ ಮಕ್ಕಳು ಇದು ರುಚಿಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀವಿ. ಬಣ್ಣ ಒಂದೇ ರೀತಿ ಇದ್ರೂ ಟೇಸ್ಟು ರುಚಿ ಬೇರೆ ಥರ ಇರುತ್ತೆ. ಇದು ಫಸ್ಟ್ ಪರಿಚಯ ಮಾಡಿಸೋದು, ಆಮೇಲೆ ಕೈ ಸ್ಪರ್ಶ ಮ್ಯಾಚಿಂಗ್ ಮಾಡಬೇಕು. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಮ್ಯಾಚಿಂಗ್ ಯಾವ ಕಾಲು ಎಲ್ಲಾನು ಅರ್ಥ ಆಗುತ್ತೆ. ಸಣ್ಣ ಸ್ನಾಯು ದೊಡ್ಡ ಸ್ನಾಯು ಬೆಳವಣಿಗೆ ಬಗ್ಗೆ, ಆಮೇಲೆ ಸ್ಪರ್ಶ ಬಗ್ಗೆ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಇದು ಹಣ್ಣು ತರಕಾರಿಗಳು ಎಲ್ಲ ಜೊತೆಯಾಗಿ ಇಟ್ಬಿಟ್ಟು ಮಕ್ಕಳನ್ನ ಸಪ್ರೇಟ್ ಮಾಡೋಕ್ಕೆ ಹೇಳಬೇಕು. ಮಿತಿಗಳಲ್ಲಿ ಇನ್ಸ್ಪೆಕ್ಟರ್ ಮಕ್ಕಳು ಇನ್ಸ್ಪೆಕ್ಟರ್ ಬಗ್ಗೆ ಮಡಿಕೆ ಮಾಡೋದು, ಕಂಡಕ್ಟರ್ ಟಿಕೆಟ್ಗಳ ವಸ್ತುಗಳ ಬಗ್ಗೆ, ಪೊಲೀಸು ಡಾಕ್ಟ್ರಿ ಬಗ್ಗೆ ಸೆಂಟಸ್ಕೋಪನ್ನು ಇಟ್ಕೋಬೇಕು. ಓಕೆ ಓಕೆ.